ನಿಪ್ಪಾಣಿ ಶಿರಗುಪ್ಪಿ ಗ್ರಾಮದ ಜನರ ಕುಂದುಕೊರತೆಗಳನ್ನು ಗಮನಿಸಿದ ಗ್ರಾಮ ಪಂಚಾಯಿತಿ ಪಿಡಿಒ ನಿಪ್ಪಾಣಿಯ ಬಳಿ ಶಿರಗುಪ್ಪಿ ಗ್ರಾಮಗಳಲ್ಲಿ ನಾಗರಿಕರು ಕುಡಿಯುವ ನೀರು ಮತ್ತು ನೈರ್ಮಲ್ಯದಂತಹ ಮೂಲಭೂತ ಅಗತ್ಯಗಳಿಗೆ ಸಂಬಂಧಿಸಿ ಸಮಸ್ಯೆಗಳನ್ನು ಎದುರಿಸಿದ್ದಾರೆ. ಶಿರಗುಪ್ಪಿ ಗ್ರಾಮ ಪಂಚಾಯಿತಿಗೆ ಇದು ತುಂಬಾ ದುಃಖಕರ ವಿಷಯ. ಗ್ರಾಮದಲ್ಲಿರುವ ಬಾವಿ ಯಾವುದೇ ರಕ್ಷಣಾತ್ಮಕ ತಡೆಗೋಡೆ ಇಲ್ಲದ ಕಾರಣ ಒಳಚರಂಡಿ ನೀರು ಅದರಲ್ಲಿ ಸೇರಿ ಬಾವಿಯಲ್ಲಿನ ನೀರನ್ನು ಕಲುಷಿತಗೊಳಿಸಿದೆ. ಚರ್ಮ ಕಾರ್ಮಿಕರು, ಮಾತಂಗ ಸಮುದಾಯ ಮತ್ತು ಬೌದ್ಧ ಸಮುದಾಯವು ಈ ಬಾವಿಯ ನೀರನ್ನು ಕುಡಿಯಲು ಬಳಸುತ್ತಾರೆ. ಆದರೆ ನೀರು ಸ್ವತಃ ಕಲುಷಿತವಾಗಿದ್ದು ನಾಗರಿಕರಿಗೆ ಆರೋಗ್ಯ ಸಮಸ್ಯೆಯನ್ನು ಸೃಷ್ಟಿಸಿದೆ. ಒಳಚರಂಡಿ ಮುಚ್ಚಿ ಹೋಗಿದ್ದು ಯಾರೂ ಒಳಚರಂಡಿಯನ್ನು ಸ್ವಚ್ಛಗೊಳಿಸಲು ಬರುತ್ತಿಲ್ಲ ಎಂಬ ಆರೋಪ ಗ್ರಾಮ ಪಂಚಾಯಿತಿ ಮೇಲಿದೆ. ರಸ್ತೆ ಪಕ್ಕದಲ್ಲಿಯೇ ಕಸದ ರಾಶಿಗಳು ಕಾಣುವುದರಿಂದ ಡೆಂಗ್ಯೂ ಮತ್ತು ಮಲೇರಿಯಾದಂತಹ ರೋಗಗಳನ್ನು ಆಹ್ವಾನಿಸಲು ಅನುಕೂಲಕರ ವಾತಾವರಣ ಸೃಷ್ಟಿಯಾಗಿದೆ. ಆದ್ದರಿಂದ ನಾಗರಿಕರು ಭಯದ ನೆರಳಿನಲ್ಲಿ ವಾಸಿಸುತ್ತಿದ್ದಾರೆ. ಮುಚ್ಚಿ ಹೋಗಿರುವ ಚರಂಡಿಯನ್ನು ಸ್ವಚ್ಛಗೊಳಿಸಬೇಕು ಮತ್ತು ಬಾವಿಯ ಸುತ್ತಲೂ ತಕ್ಷಣ ರಕ್ಷಣಾತ್ಮಕ ಗೋಡೆ ನಿರ್ಮಿಸಬೇಕು. ರಸ್ತೆಯಲ್ಲಿರುವ ಕಸ ಎಲ್ಲೆಡೆ ಹರಿದಿದ್ದು ಪ್ರದೇಶದಲ್ಲಿ ದುರ್ವಾಸನೆ ಹರಡಿದೆ. ಆದ್ದರಿಂದ ಕನಿಷ್ಠ 2 ದಿನಗಳಿಗೊಮ್ಮೆ ಕಸ ಸಂಗ್ರಹಿಸಬೇಕು ಮತ್ತು ಕಸಕ್ಕಾಗಿ ಕಸದ ತೊಟ್ಟಿಯನ್ನು ವ್ಯವಸ್ಥೆ ಮಾಡಬೇಕು ಎಂದು ಬಾಧಿತ ನಾಗರಿಕರು ಒತ್ತಾಯಿಸಿದ್ದಾರೆ. ಶಿರಗುಪ್ಪಿಯಲ್ಲಿರುವ ಸ್ಮಶಾನವು ಗ್ರಾಮದ ಮಧ್ಯಭಾಗದಲ್ಲಿದ್ದು ಸುಟ್ಟ ಶವಗಳು ಮತ್ತು ನಾಗರಿಕರ ಮನೆಗಳಿಗೆ ಕಸ ಪ್ರವೇಶಿಸುವುದರಿಂದ ದುರ್ವಾಸನೆ ಬರುವುದು ಸಾಮಾನ್ಯವಾಗಿದೆ. ಈ ಸ್ಮಶಾನವನ್ನು ತಕ್ಷಣ ಗ್ರಾಮದಿಂದ ಹೊರಗೆ ಸ್ಥಳಾಂತರಿಸಬೇಕು. ಇಲ್ಲದಿದ್ದರೆ ಶಿರಗುಪ್ಪಿ ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿ ಗ್ರಾಮ ಪಂಚಾಯಿತಿಗೆ ಬೀಗ ಹಾಕುವುದಾಗಿ ಗ್ರಾಮಸ್ಥರು ಎಚ್ಚರಿಸಿದ್ದಾರೆ. ಗ್ರಾಮಾಭಿವೃದ್ಧಿ ಅಧಿಕಾರಿ ವಿಡಿಒ ಶಿವಾನಂದ ದಯಾನಂದ ತೇಲಿ ಅವರಿಗೆ 2 ಗ್ರಾಮ ಪಂಚಾಯತ್ಗಳ ಉಸ್ತುವಾರಿ ವಹಿಸಲಿದ್ದಾರೆ. ಇವುಗಳಲ್ಲಿ ಪಿಡಿಒ ಕೂನೂರಿನಲ್ಲಿ ಕಾರ್ಯನಿರತರಾಗಿದ್ದಾರೆ ಮತ್ತು ಶಿರಗುಪ್ಪಿಯಲ್ಲಿ ವಾರಕ್ಕೊಮ್ಮೆ ಕೇವಲ 2 ಸುತ್ತುಗಳನ್ನು ನಡೆಸಲಾಗುತ್ತಿದೆ. ಈ ಸಂದರ್ಭದಲ್ಲಿ ದಲಿತ ಫೆಡರೇಷನ್ ಬೆಳಗಾವಿ ಜಿಲ್ಲಾಧ್ಯಕ್ಷ ಭರತ್ ರೆಡ್ಡಿ, ದಲಿತ ಫೆಡರೇಷನ್ ನಿಪ್ಪಾಣಿ ತಾಲೂಕು ಅಧ್ಯಕ್ಷ ದತ್ತಾತ್ರೇಯ ಮಾನೆ, ಮಾದರ ಮಹಾಸಭಾ ಉಪಾಧ್ಯಕ್ಷ ಶಂಕರ್ ಕಾಂಬ್ಳೆ, ಸಾಮಾಜಿಕ ಹೋರಾಟಗಾರರಾದ ದೀಪಕ್ ಕೆಂಗ್ರೆ, ಉತ್ತಮ ಕಾಳೆ, ಕೃಷ್ಣತ್ ಕೊರಕ್ಕೆ, ಗಣಪತಿ ಗಸ್ತೆ, ಸಾಗರ್ ಮಹಾಜನ್, ಸುನೀಲ್ ರೊಡ್ಡೆ, ವಿಕಾಸ್ ಗಸ್ತೆ, ನಾಮದೇವ್ ಕಾಂಬ್ಳೆ, ಮಹಾದೇವ್ ಕಾಂಬ್ಳೆ, ನಾಮದೇವ್ ಕಾಂಬ್ಳೆ, ಹಿರಿಬಾಯಿ ರೊಡ್ಡಿ, ಮಹಾದೇವಿ ಗಡಿಕರ್, ಸುಶೀಲಾ ಮಹಾಜನ್, ಆಯೇಷಾ ಕೆಂಗರೆ, ಮಂಗಲ್ ಗಾಸ್ತೆ, ಶಾರುಬಾಯಿ ರೊಡ್ಡೆ, ಪ್ರತಿಭಾ ರೋಡೆ, ಸ್ವಾತಿ ಕೊಕರೆ, ಅರುಣಾ ಕೊಕರೆ ಸೇರಿದಂತೆ ಮತಂಗ ಸಮುದಾಯದ, ನೌಕರ ಸಮುದಾಯ, ಬೌದ್ಧ ಸಮಾಜದ ನಾಗರಿಕರು, ಮಹಿಳೆಯರು ಉಪಸ್ಥಿತರಿದ್ದರು. ಕೊಡಬೇಕು, ಕಂಪೌಂಡ್ ಮಾಡಿ ಬರೋಬ್ಬರಿ ಎಲ್ಲ ಕೊಡ್ಬೇಕ್ರಿ. ಸಣ್ಣ ಮಕ್ಕಳು ಭಾಳ ಮಂದಿ ಬಿದ್ದರೆ ಗ್ರಾಮ ಪಂಚಾಯತ್ ದುರಸ್ತಿ ಮಾಡಿ ಕೊಡ್ಬೇಕು ಸರಿಯಾಗಿ ಕೊಡ್ಬೇಕ್ರಿ. ಮತ್ತೇನು ಸಮಸ್ಯೆ ಇದೆ ಇಲ್ಲ ಇದೇ ಬೇಕು, ತೊಂದರೆ ಆಗೈತಿ ನೋಡ್ರಿ. ಗಟ್ರ ಸ್ವಚ್ಛತೆ ಅದಾವ್ರ? ಗಟ್ರಿಗಳು ಸ್ವಚ್ಛ ಇಲ್ಲ, ಏನಿಲ್ಲ, ತೆಗಿಯಂಗಿಲ್ಲ. ಹೊಲಸೆಲ್ಲ ಒಗಿತಾರ ಗಟ್ರಿಗೆ, ನಾವೆಲ್ಲ ಜಗಳಾಡ್ಕೊಂಡ್ತೇವೆ. ಗ್ರಾಮ ಪಂಚಾಯತ್ ಗಾಡಿಗಳು ಬರ್ತಾವ್ರೆ? ಯಾವಾಗ್ರಿ ಬರ್ತಾವ? ಕಚರಾನು ಒಯ್ಗ್ಲಿಕ್ಕೆ ಗಟ್ರಿ ಒಟ್ಟು ತೆಗ್ದಿಲ್ಲ, ಒಟ್ಟು ತೆಗಿಯನಿಲ್ಲ. ಗಟ್ರಿ ಅದಂದ ಮುಚ್ಚಿರ ಚಲೋ ಐತಿ ಗಟ್ರಿಗಳು. ಭಾಳ ಗಟ್ರಿಂದ ಹೊಲಸು ನಡೆಯಕೈತಿ ನೋಡ್ರಿ. सर्वांना जय भीम, जय भारत. शिरगुप्पी गावात दलित समाजामध्ये विहिरीचा प्रश्न आहे. आमच्या इथं मातंग समाजातील व दलित समाजातील सर्व लोक ग्रामपंचायतला वारंवार जाऊन सांगून देखील तिने या विहिरीची दक्षता घेत नाहीत. या विहिरीचं आपले तिन्ही समाज मिळून पाणी पिण्यासाठी वापर करतात. तरी विहिरीची अवस्था अत्यंत बिकट आहे आणि या विहिरीत गटारचे घाण पाणी जाऊन इथं दुर्गंधी पसरत आहे. तरी ग्रामपंचायत PDO साहेबांनी जे व्हिजिट केलेले आहे, तरी देखील तुम्हाला 1 महिन्याभरात करून देतो असं आश्वासन त्यांनी सांगितलेलं आहे. तरी देखील त्यांनी अजून 2 वर्ष झाले, 1.5 ते 2 वर्ष झालेलं आहे, तरी देखील ते अजून इकडं आलेले नाहीत व काम चालू केलेलं नाही. तरी येथील लोकांच्या प्रकृतीची चिंता होत आहे. इथं मलेरिया, डेंग्यू यासारखे रोग देखील होण्याची शक्यता आहे. तरी ग्रामपंचायत शासनाने त्वरित येऊन ह्या विहिरीची बांधकाम करून त्वरित विहिरीचं डागडुजी करून इथलं पिण्यास पाणी योग्य करून द्यावे अशी ही मातंग समाजाच्या वतीन व दलित महासंघाच्या वतीन मागणी आहे. तरी स्मशानभूमी देखील इथं जवळच आहे, दलित समाजाच्या जवळच आहे. तरी त्या दलित समाजाच्या वतीनं त्यांच्या घरात कचरा त्या स्मशानभूमीचा येत आहे, जेवणात येत आहे, वास सुटत आहे. तरी देखील ही स्मशानभूमी जरा गावाच्या बाहेर तिने करावी अशी ही दलित महासंघाच्या वतीनं विनंती आहे. व आता गटारी बघितल्या आम्ही, गटारींची तर अत्यंत वाईट अवस्था आहे. आता इथल्या स्थानिक लोकांचं असं म्हणणं आहे की कचरा गाडी ही 8 ते 10 दिवसांनी येत आहे. व इथं आता आम्ही बघितलं तर जागोजागी कचरा कुंडी नाही आहे.
तरी जागोजागी कचरा कुंडी ठेवावी त्यांनी आणि तेथून कचरा उचलावा अशी आमची मागणी आहे. तरी ग्रामपंचायतीने यात लक्ष घालून एक 15 दिवसात त्यांनी या काम चालू करावं असं आमची अपेक्षा आहे. नाही जर काम चालू केलं तर ग्रामपंचायतीपाशी ठिय्या आंदोलन करून दलित महासंघाच्या वतीनं ग्रामपंचायतीला टाळं ठोकण्यात येईल. ब्युरो रिपोर्ट राजू मुंडे, भारत वैभव न्यूज, निपाणी. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.